ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ ಕೆಐಎಡಿಬಿಗೆ ಭೂ ಸ್ವಾಧೀನವಾಗಿರುವ ಸುಮಾರು ಗ್ರಾಮಗಳ ಜಮೀನುಗಳನ್ನು ಖಾಸಗಿ ಕಂಪನಿಗಳಿಗೆ ಮಂಜೂರು ಮಾಡಿದ್ದಾರೆ ಎಂಬ ಸುಳ್ಳು ಆರೋಪವನ್ನು ಹೊರಿಸಿ ನೆಲಮಂಗಲ ಕ್ಷೇತ್ರದ ಶಾಸಕರಾದಂತಹ ಶ್ರೀನಿವಾಸ್ ಹಾಗೂ ಗೋವಿಂದರಾಜುರವರು ಮತ್ತು ಅವರ ಕೆಲವು ಹಿಂಬಾಲಕರ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡಿ ರೈತರನ್ನ ಎತ್ತುಕಟ್ಟಿ ಬೃಹತ್ ತಮಟೆ ಚಳುವಳಿ ಎಂಬ ಹೆಸರಿನಲ್ಲಿ ಚಳುವಳಿ ನಡೆಸಲಾಗಿತ್ತು. ಇನ್ನು ದಿನಾಂಕ 23/11/2025 ಭಾನುವಾರದಂದು ಶಾಸಕರ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡುತ್ತಾ ರಾಜಕೀಯ ದುರುದ್ದೇಶಕ್ಕಾಗಿ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡುತ್ತಿದ್ದಾರೆ ಎಂದು ತಮಟೆ ಚಳುವಳಿ ನಡೆಸಿದ ನೆಲಮಂಗಲ ತಾಲೂಕು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ ಆತನ ಹಿಂಬಾಲಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಇನ್ನು ಈ ಕುರಿತು ಪ್ರತಿಭಟನಾಕಾರರು ಮಾತನಾಡಿದ್ದು, ಜಗದೀಶ್ ಚೌಧರಿ ಹಾಗೂ ಆತನ ಹಿಂಬಾಲಕರು ಶಾಂತವಾಗಿರುವ ನೆಲಮಂಗಲ ಕ್ಷೇತ್ರದಲ್ಲಿ ಜಾತಿ ವಿಷಬೀಜ ಬಿತ್ತಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಬ್ರೋಕರ್ಗಳ ಜೊತೆ ನಿಂತು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿ ಕೆಐಎಡಿಬಿ ಪರ ನಿಂತು ಇಂದು ನ್ಯಾಯ ಕೇಳುವ ರೀತಿಯಲ್ಲಿ ನಾಟಕವಾಡ್ತಿದ್ದಾರೆ. ಶಾಸಕರ ಅಭಿವೃದ್ಧಿ ಕಾರ್ಯ ಸಹಿಸದೆ ಶಾಸಕರ ಫೋಟೋ ಬಳಕೆ ಮಾಡಿ ಆಧಾರ ರಹಿತ ಆರೋಪ ಮಾಡಿ ಹುನ್ನಾರ ಎಸಗಿದ್ದಾರೆ. ಅವರ ಬಳಿ ಯಾವುದೇ ಆಧಾರವಿಲ್ಲ. ನಾವು 25ನೇ ತಾರೀಕಿನಂದು ಪ್ರತಿಯೊಂದು ಆಧಾರ ಸಮೇತವಾಗಿ ಮಾತನಾಡ್ತೇವೆ. ಇದೇ ರೀತಿಯಾಗಿ ಶ್ರೀನಿವಾಸ್ ರವರ ಮೇಲೆ ಹಾಗೂ ಗೋವಿಂದರಾಜುರವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಸ್ವಾಸ್ಥ್ಯ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಿದ್ರೆ, ತೇಜೋವಧೆ ಮಾಡಿದ್ರೆ ಇಂದು ಸಾಂಕೇತಿಕವಾಗಿ ಹೋರಾಟವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ ಎಂದು ಹೇಳಿದ್ದು, ಇದೆಲ್ಲವನ್ನ ಇಲ್ಲೇ ನಿಲ್ಲಿಸಿದ್ರೆ ಒಳ್ಳೆಯದು ಎಂಬ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಕಲಿ ಲೇಔಟ್ ನಿರ್ಮಿಸಿ ನಕಲಿ ನಿವೇಶನ ಮಾರಾಟ ಮಾಡಿ ಬಡ ಜನರ ಬದುಕಿಗೆ ಪೆಟ್ಟು ನೀಡಿದ ವ್ಯಕ್ತಿ, ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿಕೊಂಡು ರೈತರ ಜಮೀನಿಗೆ ಅಕ್ರಮವಾಗಿ ಬೇಲಿ ಹಾಕಿ ರೈತರನ್ನ ವಂಚಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ವ್ಯಕ್ತಿ ಎಂದು ರೈತರ ಪರವಾಗಿ ನಿಂತು ಪ್ರತಿಭಟನೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಅವರನ್ನ ಖಂಡಿಸಿ ಮರಳು ದಂಧೆ ಹಾಗೂ ಮಣ್ಣು ಕಳ್ಳರ ಕಿಂಗ್ ಪಿನ್ನ ಸಮಾಜ ಘಾತುಕ ಚಟುವಟಿಕೆ ನಿಲ್ಲಲಿ, ಸಮಾಜದಲ್ಲಿ ಶಾಂತಿ ಉಳಿಯಲಿ ಎಂದು ಘೋಷಿಸುತ್ತಾ ಹತ್ತಾರು ಪ್ರಕರಣಗಳೊಂದಿಗೆ ಸಮಾಜಘಾತುಕ ಶಕ್ತಿಯಾಗಿರುವ ವ್ಯಕ್ತಿಯ ಮೇಲೆ ಕಾನೂನು ಕ್ರಮವಾಗಲೇಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಹಳ್ಳಿ ಜನ ಏನ್ ಮಾಡೋದವಾಗ ಸರಿ, ನಮ್ಗೆ ಯಾರಾದ್ರು ಬೇಕು, ಸ್ಟ್ರಾಂಗ್ ಲೀಡರ್ ಬೇಕು. ಆಮೇಲೆ ನೆಕ್ಸ್ಟ್ ಇಯರ್ ಹೆಚ್ಚು ಕಮ್ಮಿ ಆದಾಗ ಮುಂದೆ ನಡೆಸೋರು ಬೇಕು ನಮ್ಗೆ ಅನ್ಬಿಟ್ಟು ಏನ್ ಮಾಡಿದ್ವಿ, ಗೋವಿಂದನ ಹತ್ರ ಹೋದ್ವಿ. ಅಣ್ಣ ಈ ಕೆಲಸ ಬಂದೈತೆ, ಬನ್ನಿ ನೀವು ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ. ಅವರು ನಮಗೆ ಕೆಲಸ ಕೊಡಲಿಲ್ಲ, ನಾವು ಅವ್ರ ಜೊತೆ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು JDS ಅವರು ಇದ್ದೀವಿ, ಬಿಜೆಪಿ ಅವರು ಇದ್ದೀವಿ, ಕಾಂಗ್ರೆಸ್ ಅವರು ಇದ್ದೀವಿ, ಎಲ್ಲ ಜೊತೆಗೆ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಇವೆಲ್ಲ ಅಲಿಗೇಷನ್ಸ್ ಎಲ್ಲ ಯಾಕೆ ಮಾಡ್ಬೇಕು ಇವರು? ಒಂದ್ ಜೊತೆ ನಾವೆಲ್ಲ ಹಿಂಗ್ ಮಾಡ್ತಾ ಇಲ್ವಾ? ಆಮೇಲೆ ಇಲ್ಲೂ ಇದೇ ಹುಡುಗರಿಗೆ ಜಮೀನು ಹೋದವ್ರಿಗೆ ಇವರು ಗೋವಿಂದ ಕೆಲಸ ಕೊಟ್ಟವ್ರೆ, ಅವರೇ ಮಾಡ್ತಿರ್ಬೇಕಾದ್ರೆ ಇವೆಲ್ಲ ಯಾಕೆ ಇದು ಮಾಡ್ಕೊಂಡು ಇದು ಮಾಡ್ಬೇಕು ಇವರು? ಮಾಡಬಾರ್ದು. ದಯವಿಟ್ಟು ಗೋವಿಂದನಾಗೆ ಕೆಟ್ಟಿಸುತ್ತಿರುವಂತ ಕೆಲಸನ ಮಾಡಕ್ ಹೋಗ್ಬೇಡಿ. ಪಾಪ ಅವರು ಹೆಂಗೋ ಈ ಜನಸೇವೆ ಮಾಡ್ಕೊಂಡು ಆರಾಮಾಗವ್ರೆ, ಅವ್ರಿಗೆ ಯಾಕೆ ಬೀದಿ ತಂದ್ಬಿಟ್ಟು ಈ ತರ ಕೆಲಸಗಳು ಮಾಡ್ತಾರೆ. ಒಂದೆಲ್ಲ ಸೇರಿದ್ರು ಅದು ವಿರುದ್ಧವಾಗಿ ನಾವು ನಮ್ಮ ಹೋಬಳಿ ಮಟ್ಟದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇರೋ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ನಾವು ಪಿಒ ತಗೊಂಡಿದ್ದೀವಿ, ಪಿಒ ತಗೊಂಡು ಗುಟ್ಟಿಕೆರೆ ಮಾಡ್ತಾವ್ರೆ, ಗೌಡ ಮಾಡ್ತಾವನೆ, ಭರ್ತಾ ಮಾಡ್ತಾವನೆ, ಮತ್ತೆ ಬಿದ್ರನ್ ತಗೊಂಡಿದೀವಿ, ಅದು ಬೈಗನಹಳ್ಳಿನ ತಗೊಂಡಿದೀವಿ, ಮನೋ ಮಾಡ್ತಾವ್ರೆ, JDS ಪಕ್ಷದಲ್ಲವ್ರೆ, ಗಿರೀಶ ಮಾಡ್ತಾವನೆ, ಶಿವಣ್ಣ ಎಲ್ಲ ಅವ್ರನ್ನವರೇ ಮಾಡ್ತಾರೆ. ಎಲ್ಲ ಅವರೇ ಮಾಡ್ತಾ ಇರೋದಕ್ಕೆ ಸುಖ ಸುಮ್ಮನೆ MLA ನಾ ಕೇಳ್ತಾ ಇದ್ದೀರಾ? ಅಲ್ಲಿ ನಾವು ಕೆಲಸ ಮಾಡ್ತಾರ? ನಾವು ಹಂಗಾದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಕೆಲಸ, ನಾವೇನು ಪಾಕಿಸ್ತಾನ ಅಂತ ಬಂದಿದೀವ? ನಾವು ಸೋಂಪುರ ಹೋಗ್ಲಿಲ್ವಾ? ನೀವು ಬಂದು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ ಎಂದು ಬಂಧುಗಳನ್ನೆಲ್ಲ ನೀವು? ನಾವೇನು ಅಕ್ರಮವಾಗಿ ಎಲ್ಲರೂ ಗೋಮರದಲ್ಲಿ ಅಕ್ರಮ ಲೇಔಟ್ ಮಾಡಿ ಏನಾದ್ರು ಮಾರಾಟ ಮಾಡ್ತಾ ಇದೀವ? ಫಾರೆಸ್ಟ್ ನಲ್ಲಿ ಏನಾದ್ರು ನಾವು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದೀವ? ಯಾರ್ಯಾರು ಕಂಡೋರ್ ಜಮೀನ್ಗೆ ಏನಾದ್ರು ಹೋಗಿ ಇದು ಕೈ ಹಾಕಿ ಬೇಲೆ ಹಾಕಿದೀವ? ಜಗದೀಶ್ ಚೌಧರಿ, ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೀಯಾ? ಇವೆಲ್ಲ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು
ಸಾಂಕೇತಿಕವಾಗಿ ಸಮಾಧಾನವಾಗಿ ಇವತ್ತು ಸಭೆ ಕರೆದು ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಇವತ್ತು ಇದು ಇಲ್ಲಿಗೆ ನಿಲ್ಬೇಕು, ಇಲ್ಲಿಗೆ ಕೊನೆ ಆಗಬೇಕು. ಇದೇನಾದ್ರು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ನಮಸ್ಕಾರ. ದಲಿತರು ಬಿಜೆಪಿ ಬಂದು ಏನಾರು ಬಂದು ಕೇಳಿದ್ರೆ ಅವ್ರು ಹೇಳೋದು ಒಂದೇ, ನನ್ನಿಂದ ಆಗ ಸಹಾಯ ಮಾಡ್ತೀನಿ, ಉಪಕಾರ ಮಾಡ್ತೀನಿ ಅಂತ ಮಾಡುವಂತ ವ್ಯಕ್ತಿತ್ವ, ಅವಯ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಇನ್ನೊಂದು ಸಹಕಾರ ಮೂರ್ತಿ. ಯಾವುದೇ ರಾಜಕಾರಣಿ ಅಲ್ಲ ಅವಯ್ಯ. ಅವ್ರ ತಂದೆ ಕಾಲದಲ್ಲೂ ಅವರೊಬ್ರು ಉದ್ಯಮಿನೇ, ಅನುಕೂಲಸ್ಥ, ಯಾರ ತರ ಕೈಯೊಡ್ಡಿ ನೀನು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಯಾವ್ದೋ ಮಾಂಗಲ್ಯ ಸರಳ ಇದು ಮಾಡಿ ಅವ್ರ ಜೀವನದಲ್ಲೇ ಯಾರಿಗಾರ ಕೈ ಎತ್ತಿ ಕೊಟ್ಟಿರೋರು ಬಿಟ್ರೆ ಯಾರಿಗಾದ್ರೂ ಪಡೆದಂತವ್ರಲ್ಲ. ಅವ್ರ ತಂದೆ ಕಾಲದಲ್ಲೂ ಉದ್ಯಮಿನೇ ಅವರು, ಇವತ್ತು ಉದ್ಯೋಗ ಮಾಡ್ತಾರೆ. ಅವ್ರ ಸನ್ಯಾಸಿನ ರಾಜಕೀಯ ಮಾಡಬಾರ್ದು, ಅವರು ವ್ಯವಹಾರ ಮಾಡಬಾರ್ದ. ಅವ್ರೇನಾದ್ರು ಸನ್ಯಾಸ ಇಲ್ಲಪ್ಪ ಚೆನ್ನಾಗಿ ಎಲ್ಲ ತರ ಮಾಮೂಲಿ ಮನುಷ್ಯನ ಯಾವ್ದು ಸಂಸಾರ ಐತೆ, ಅವರು ವ್ಯವಹಾರ ಮಾಡಕ್ ಬಂದಿದ್ದಾರೆ, PO ತಗೊಂಡಿದ್ದಾರೆ. ಎಲ್ಲರಿಗೂ ಇಲ್ಲಿ 5,000 ಎಕರೆ ಆಗಿದ್ದೆ ಹೆಚ್ಚು ಅಧಿಕವಾಗಿ ಅಕ್ವೈರ್ ಆಗೈತೆ. 5,000 ಎಕರೆ ಅವ್ರು ತಗೊಂಡಿರೋದು ಹೇಳ ಇಲ್ಲಿವರೆಗೂ. ಅದರಲ್ಲೂ ಕೂಡ ಕೆಲಸ ಮಾಡ್ತಿರೋದಾರು ಎಲ್ಲಾ ಜಾತಿಯವರು, ಎಲ್ಲಾ ಪಕ್ಷದವರು. ಅವ್ರೇ ಟ್ರಾಕ್ಟರ್ ಬಿಟ್ಟಿಲ್ಲ, JCB ಬಿಟ್ಟಿಲ್ಲ, ಇಟಾಚಿ ಬಿಟ್ಟಿಲ್ಲ, ಅವ್ರು ಯಾವುದೇ ಇಲ್ಲ. GST ಹೋಲ್ಡ್ರು, ಇನ್ಕಮ್ ಟ್ಯಾಕ್ಸ್ ಪೇಯರು, ಅಕೌಂಟಬಲ್ ದುಡ್ಡು ಬರ್ತದೆ ಟ್ರಾ ಮಾಡ್ಕೊಡೋದಕ್ಕೆ ಮಾತ್ರ ಅವ್ರು ಮಡಿಕೊಂಡವ್ರೆ, ಲಾಭಕ್ಕೆ ಮಡಿಕೊಂಡಿಲ್ಲ, ಕೆಲಸ ಮಾಡಿಸ್ಕೊಂಡೆ ಮಡಿಕೊಂಡಿರೋದು ಅಷ್ಟೇ ಅವ್ರನ್ನ. ಹೌದು, ನಮ್ಮ ಹೋಬಳಿಯಲ್ಲಿ ನಾವು ಒಬ್ರು ನಾವಿಬ್ರು ಬೇಕು, ಒಂದು ದೋಣಿ ನಡೆಸಕ್ಕೆ ಒಬ್ಬ ನಾವಿಕಬೇಕು, ಹೋಬಳಿ ನಡೆಸಕ್ಕೆ ಯಾರು ಬೇಡ. ಅದಕ್ಕೆ ನಾವು ಗೋಲ್ಡ್ ಕೊಡೋದು. ಯಾಕಂದ್ರೆ ರಾತ್ರಿ 12 ಗಂಟೆಗೆ ಫೋನ್ ಇರ್ತಾರೆ, ಬೈಸ್ಕೊಂತಾರೆ, ಜನರಿಂದ ಕಾಸು ಖರ್ಚು ಮಾಡ್ತಾರೆ, ಆರೋಗ್ಯ ಕೆಡಿಸ್ಕೊಂತಾರೆ. ನಾವು ಮಾಡಕ್ಕಾಗಲ್ಲ, ಮಾಡ್ತಾರೆ. ಅದಕ್ಕೆ ಅವ್ರನ್ನ ನಾವು ಲೀಡರ್ಶಿಪ್ ಕೊಟ್ಟಿದ್ವಿ. ತಪ್ಪೇನಿದ್ರಲ್ಲಿ ಬೇರೆ ಪಕ್ಷದ ಅಥವಾ ಬೇರೆ ಮುಖಂಡರೆಲ್ಲ ಕಣ್ಣು ಮಣ್ಣು ಹೊತ್ತಿ ಸಂಪಾದನೆ ಮಾಡಿದ್ರೆ ಅಂದ್ರೆ ಇವ್ರು ಮಾತ್ರ ಅಕ್ರಮ ಮಾಡಿ ಸಂಪಾದನೆ ಮಾಡ್ತಾರ. ಕೊಡಿ, ಯಾವ್ದಾರು ಅಕ್ರಮ ಮಾಡಿ ಸಂಪಾದನೆ ಮಾಡಿದ್ರೆ ದಾಖಲಾತಿ ಕೊಡಿ. ಕೇವಲ ಯಾವುದೇ ಜಾತಿ ಇಲ್ಲದೆ ನೀತಿಯಿಂದ ಕೆಲಸ ಮಾಡುವಂತ ವ್ಯಕ್ತಿ, ಅದಕ್ಕೂ ಕೂಡ ಯಾರೇನಾದ್ರು ಬಯಸ್ಕೊಳ್ಳುವಂತ ವ್ಯಕ್ತಿ ಆನ್ಲೈನ್ ಸುಖಾಸುಮ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ? ಯಾಕೆ ನಮ್ಗೆಲ್ಲ ಮಾತಾಡಕ್ ಬರಲ್ಲ ಅಂತಾನ? ನಾವು ಓರವಾಗಿದ್ರೆ ಅಥವಾ ಅಸಹಾಯಕರಿರಲ್ಲ, ದೌರ್ಬಲ್ಯರಲ್ಲ, ನಾವು ಯಾರು ಅನಗತ್ಯ ಮಾತಾಡಬಾರ್ದು ಅನ್ನೋ ಒಂದು ಒಳ್ಳೆತನ. ಆ ಒಳ್ಳೆತನ ನಮ್ಮ ದೌರ್ಬಲ್ಯ ಅಲ್ಲ. ಇನ್ನು MLA ಅವ್ರ ಬಗ್ಗೆ 224 MLA ಟಾಪ್ 10 MLA ಶ್ರೀನಿವಾಸ್ ಅವರು ಅಧಿಕೃತವಾಗಿ ಇವತ್ತು ಕೂಡ ಸಾವಿರಾರು ಕೋಟಿ ಕೆಲಸ ನಡೀತಿರೋದು ನೆಲಮಂಗಲ ತಾಲೂಕಲ್ಲಿ. ಯಾವುದೇ ಜಾತಿ ಇಲ್ಲ, ಎಲ್ಲ ಮಠಮಾನ್ಯಗಳು ನೋಡ್ಕೊಂಬನ್ನಿ. ಯಾವ ಜಾತಿ ಅದು ಲಿಂಗಾಯತದಲ್ಲಿ, ಒಕ್ಕಲಿಗರಲ್ಲಿ, ಎಸ್ಸಿದಲ್ಲಿ ಎಲ್ಲಾ ಕಡೆ ಊಟದ ವ್ಯವಸ್ಥೆ ಮಾಡಿಸ್ತಾರೆ. ಎಲ್ಲಾ ಕಡೆ ಜಾತಿ ಊಟದ ವ್ಯವಸ್ಥೆ, ರೈತರ ಕೇಂದ್ರದಲ್ಲಿ ಊಟದ ವ್ಯವಸ್ಥೆ ಮಾಡಿಸ್ತಾರೆ. ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಟ್ಟವ್ರೆ. ಎಲ್ಲಾ ಕಡೆ ಕೆಲಸ ಮಾಡೋ ಅವ್ರ ಮನೆ ಹತ್ರ ಕೋರ್ಟ್ ಕೇಳಿದ್ರೆ ಯಾರಿಗಾರ ಅಲ್ಲಿ ಉಪಕಾರ ಮಾಡ್ತಾರೆ. ಅವರು ಈ ಕ್ಷೇತ್ರಕ್ಕೆ MLA ಯಾವ ಜಾತಿಗೋಲ್ಲ, ಅವ್ರ ಅಲ್ಪಸಂಖ್ಯಾತರು, ಇಲ್ಲಿ ಬಂದಂತವ್ರು ಜನರಲ್, ಮೈನರ್, ಮೇಜರ್ ಅಂತ ಕೆಲಸ ಮಾಡಲ್ಲ. ಅವರು ಯಾರು ತಮ್ಮ ಕೈಲಾಗಿ ಸಹಾಯ ಮಾಡ್ತಾರೆ. ಇಲ್ಲಿವರೆಗೂ ಮಾಡಕ್ಕಾಗದಂತ ಸಾಕಷ್ಟು ಕೆಲಸಗಳು ಅವ್ರು ಮಾಡಿದ್ರೆ. ಅವ್ರ ಬಗ್ಗೆ ರಾಜಕಾರಣದ ಹೊರತಾಗಿ ಗೌರವವಾಗಿ ನಡ್ಕೋಬೇಕು. ರಾಜಕಾರಣ ಮಾಡೋಣ, ಸೋಲು ಗೆಲುವು ಜನ ತೀರ್ಮಾನ ಮಾಡ್ತಾರೆ. ನಾವು ಏನಂತೆ ಜನ ಇಷ್ಟಪಟ್ಟರೆ ಆಯ್ಕೆ ಮಾಡಿ MLA ಮಾಡ್ತಾರೆ, ಇಲ್ಲ ಮನೆಗಿರ್ತಾರೆ. ರಾಜಕಾರಣ ಮಾಡೋಣ. ಅನಗತ್ಯವಾಗಿ ಯಾರ ಬಗ್ಗೆನು ಅವಹೇಳನ ಮಾತಾಡಬೇಡಿ. ಇದು ಈ ಹೋಬಳಿ, ಈ ತಾಲೂಕು ಶಾಂತಿಯುತವಾಗಿದೆ. ಇದು ಹಿಂಗೆ ಮುಂದುವರಿಲಿ. ಏನಾದ್ರು ವಿಚಾರ ಚರ್ಚೆ ಮಾಡಾಗಿದ್ರೆ ಅಭಿವೃದ್ಧಿ ವಿಚಾರದ ಚರ್ಚೆ ಮಾಡಿ, ಸರಿ ಮಾಡಿದ್ರೆ ಸರಿ ಅಂತ ಕೇಳೋಣ. ಕೆಲಸ ಮಾಡುವಂತ MLA, ಅದನ್ನು ನಮ್ಮ ಗೋವಿಂದರಾಜು ಅಂತ ಒಬ್ಬ ಲೀಡ್ ಇರೋದು ನಮ್ ಸುದೈವ. ನಾವೆಲ್ಲ ಹೆಮ್ಮೆ ಪಡಬೇಕು, ಇಂಥ ಒಬ್ಬ ಲೀಡರ್ ನಮ್ಮ ಜೊತೆ ಅವರೇ ಅನ್ನೋದಕ್ಕೆ ಅವರ ವಿರುದ್ಧವಾಗಿ ವಿನಾಕಾರಣ ಅವ್ರ ಬಗ್ಗೆ ಪ್ರತಿಭಟನೆಯನ್ನ ಮಾಡಿ, ಆರೋಪಗಳನ್ನ ಮಾಡಿ, ಅವರು ಜನರಿಗೆ ಕೆಟ್ಟ ಸಂದೇಶವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಯಾವ MLA ಏನಾಗಿರ್ಲಿ ಅಥವಾ ಗೋವಿಂದರಾಜ್ ಆಗಿರ್ಲಿ ಯಾರು ಇಂಥವ್ರಿಗೆ ಮಾಡಿ ಇಂಥದ್ದು ಮಾಡಿ ಅಂತ ಹೇಳಿಲ್ಲ. ಅವರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇದನ್ನ ಫ್ಯಾಕ್ಟರಿಯನ್ನ ತಗೊಂಡಿರ್ತಾರೆ, ಜಾಗ ತಗೊಂಡಿರ್ತಾರೆ. ಅವ್ರು ಕೆಲಸ ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಒಬ್ಬ ಶಾಸಕರಿದ್ದಾಗ, ಸಿಟ್ಟಿಂಗ್ MLA ಇದ್ದಾಗ, ಶಾಸಕರಿದ್ದಾಗ ಆ ನಮ್ಮ ಹೋಬಳಿನಲ್ಲಿ ನಾವು ಒಬ್ಬರು ನಾಯಕನನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾರು? ಗೋವಿಂದರಾಜ್ ಅವ್ರನ್ನ. ಎಲ್ಲರೂ ಕೂಡ ನಾವೆಲ್ಲ ಒಪ್ಕೊಂಡಿದ್ರು. ಅವ್ರೆ ನಮ್ಮ ಹೋಬಳಿನಲ್ಲಿ ಏನೇ ಕೆಲಸ ಕಾರ್ಯಗಳು ಆಗ್ಬೇಕಾದ್ರೂ ಕೂಡ ಅವರ ನೇತೃತ್ವದಲ್ಲಿ ಆಗ್ಬೇಕು. ಅವ್ರು ಏನ್ ಹೇಳ್ತಾರೆ ಅದರಂತೆ ಕೆಲಸ ನಡೀಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯಾರು ಕೂಡ ಗೊಂದಲ ಮಾಡ್ಕೊಂಬಾರ್ದು, ಏನು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಗೋವಿಂದರಾಜ್ ಅವ್ರಿಗೆ ನಮ್ಮ ಹೋಬಳಿನಲ್ಲಿ ನಾಯಕ ಅಂತ ಒಪ್ಕೊಂಡಿದ್ವಿ. ಹಂಗಾಗಿ MLA ಅವರು ಅವ್ರಿಗೆ ನಮ್ಮ ಗೋವಿಂದರಾಜ್ ಹತ್ರ ಮಾತಾಡಿ ಅಂತ ಹೇಳಿರ್ತಾರೆ. ಹಾಗಾಗಿ ತಪ್ಪೇನಿಲ್ಲ. ಇಷ್ಟ ಇದ್ರೆ ಮಾತಾಡಿ, ಮಾಡಿಲ್ಲ ಅಂತಂದ್ರೆ ಮನೆಗಿರ್ರಿ. ಅದು ಅವ್ರಿಗೆ ಸೇರಿದ್ದು. ಇನ್ನೆಲ್ಲಾನು ಕೂಡ ಎಲ್ಲ ನಾನು ಕೂಡ
JDS ನಲ್ಲಿದ್ದೆ, BJP ನಲ್ಲಿದ್ದೆ, ಎಲ್ಲ ಇದೆ, ಎಲ್ಲರನ್ನೂ ನೋಡಿದೀನಿ. ಅವಾಗೆಲ್ಲ MLA ಕೂಡ ಆಯಾ ಕಾರ್ಯಕರ್ತರಿಗೆ ಏನಿರ್ತಾರೋ ಅವ್ರಿಗೆ ಕೆಲಸ ಕೊಡುವಂತ ಪದ್ಧತಿ ಇದು ಮಾಡುವಂಥದ್ದು ಅವತ್ತಿಂದಲೂ ನಡ್ಕೊಂಡ್ ಬರ್ತಾ ಇದೆ. ಇವತ್ತು ಕೂಡ ನಮ್ಮ MLA ಕೂಡ ಅವರೇನು ಇಂಥವ್ರಿಗೆ ಕೊಡಿ ಅಂತ ಹೇಳಲ್ಲ. ಗೋವಿಂದರಾಜ್ ಅವರು ಅವ್ರು ನಮ್ಮ ಲೀಡರ್ ಅಪ್ಪ, ಅವ್ರ ಹತ್ರ ಹೋಗಿ ನೀವು ಮಾತಾಡಿ ನಿಮ್ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಅಷ್ಟೇನೆ ದೊಡ್ಡ ಆರೋಪ ಅಂತ ಮಾಡ್ಕೊಂಡು ಈಗ ಅವ್ರ ಮೇಲೆ ಇನ್ನೂ ಸಲದ ಆರೋಪ ಮಾಡೋದು ಸರಿಯಲ್ಲ. ಇನ್ನೊಂದೇನು ಅಂತಂದ್ರೆ, ನಮ್ಮ ದಲಿತ ಸಂಘಟನೆ ನಾಯಕರನ್ನ ಬಳಸ್ಕೊಂಡು ನೀವು ಇದು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ನಾವು ಕೂಡ 40 ವರ್ಷದಿಂದ ಸಂಘಟನೆಯಲ್ಲಿ ಬೆಳೆದಿದ್ದೀವಿ, 30 ವರ್ಷದಿಂದ ರಾಜಕೀಯದಲ್ಲಿ ಬೆಳೆದಿದ್ದೀವಿ. ನಾವು ಕೂಡ ಸಂಘಟನೆಯಲ್ಲಿ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತದೆ, ರಾಜಕೀಯದಲ್ಲಿ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತದೆ. ಈ ಒಂದಿಬ್ರು ನಾಯಕರುಗಳು ನಮ್ಮ MLA ವಿರುದ್ಧವಾಗಿ ಒಬ್ಬ ದಲಿತ ನಾಯಕರ ಕುಳಿತುಕೊಂಡು ಒಬ್ಬ ದಲಿತ MLA ಕರನ್ನ ತೇಜೋವಧೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅದು? ನಾವು ಹೇಳ್ತಿದೀವಿ, ನೀವೇನ ಬಂದ್ರಿ ಇವಾಗ ಎಷ್ಟು ಜನ ಈಗ JDS ಇಂದ ಬಂದವ್ರೆ, BJP ಇಂದ ಬಂದವ್ರೆ, ಎಲ್ಲ ಪಾರ್ಟಿ ಸುಮ್ಮನೆ ಇದ್ದಂತರೆಲ್ಲರೂ ಕೂಡ MLA ಜಯಿಸಿ ಉತ್ತಮವಾದ ಕೆಲಸಕಾರ ಈ ಕ್ಷೇತ್ರಕ್ಕೆ ಉತ್ತಮವಾದ ನಾಯಕ ಬಂದವ್ರೆ, ಅವ್ರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಅಂತವ್ರಿಗೆ ನಾವು ಬೆಂಬಲ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ಪಾರ್ಟಿಯಿಂದ ಬಂದು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಕೆಲವು ಮಂದಿ ನೀವೆಲ್ಲ ಸೇರ್ಕೊಂಡು ನಮ್ಮ ದಲಿತ ಸಂಘಟನೆ ಅವ್ರನ್ನೆಲ್ಲ ಸೇರ್ಕೊಂಡು ನೀವೆಲ್ಲ ಬಂದವರು ತೇಜೋವಧೆ ಮಾಡೋದು ಅಂತಂದು ಸರಿಯಲ್ಲ. ನೀವು ಹೇಳ್ತಿದ್ರೆ ನಾನಾಗ್ಲಿ, ನಮ್ ವೆಂಕಟೇಶ್ ಆಗ್ಲಿ, ನಮ್ ಬರ್ದೇಗ್ರಿ ಅವ್ರು ಯಾರು ಕೂಡ ನೀವು ವಿಚಾರವಾಗಿ ನಾವು ಎತ್ತು ಕೂಡ ಮಾತಾಡ್ತಾರಲ್ಲ. ನಾವ್ ಯಾಕೆ ಮಾತಾಡಕ್ ಹೋಗೋಣ? ನೀವು ಅವತ್ತಿಂದಲೂ ಇವತ್ತು ಬಂದಿರಲ್ಲ, ನೀವು ಇವತ್ತು ಬೀದಿಗೆ ಬಂದಿರ. ನಾವು ಕೂಡ ನಮ್ಮ ಸಂಘಟನೆಯಲ್ಲಿ ನಾವು ಸುಮ್ಮನೆ ಇರಲ್ಲ. ನೀವ್ ಆ ತರ ಬಂದಾಗ ನಮ್ಗೂ ಸಂಘಟನೆ ಶಕ್ತಿ ಐತೆ, ರಾಜಕೀಯ ಶಕ್ತಿ ಐತೆ, ನಾವು ಕೂಡ ಮಾತಾಡ್ತೀವಿ, ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ನೀವು ಆ ತರ ಬಂದ್ರೆ, ನೀವು ಅನಾವಶ್ಯಕ ಬಂದು ಮೀಡಿಯಾದಲ್ಲೆಲ್ಲ ಇದು ಮಾಡ್ಕೊಂಡು ಮಾತಾಡ್ತಿರಲ್ಲ, ಇದು ಸರಿನಾ? ನೀವು ಸಹಿಸ್ಕೊಳಕ್ ಆಗಲ್ಲ ಅಂತಂದ್ರೆ ನೀವು ಏನ್ ಬೇಕಾದ್ರೂ ಮಾಡಿ, ನಮಗೂ ಮಾಡಕ್ ಶಕ್ತಿ ಐತೆ, ನಾವು ಮಾಡ್ತೀವಿ. ನಾವು ಸುಮ್ಮನೆ ಇಲ್ಲ, ನಮ್ಗೆ ಸಾಕಷ್ಟು ಜನ ದಲಿತ ಸಂಘಟನೆಗಳು ಇದ್ದಾರೆ, ದಲಿತ ನಾಯಕರು ಇದ್ದಾರೆ, ನಾವೆಲ್ಲ ಮಾಡ್ತೀವಿ. ನಾವು ಕೂಡ ಆ ಜನಾಂಗದಲ್ಲಿ ಹುಟ್ಟಿದೀವಿ. ನಾವು ಕೂಡ ಅವ್ರು ಸಂಪೂರ್ಣವಾದಂತ ಬೆಂಬಲ ಕೊಡ್ತೀವಿ ಅವ್ರಿಗೆ, MLA ಅವ್ರಿಗೆ. ನಾವು ಯಾವತ್ತೂ ಕೂಡ ಅವ್ರನ್ನ ಬಿಟ್ಕೊಡಕ್ ನಾವು ತಯಾರಿಲ್ಲ. ನೀವು ಅವ್ರ ವಿರುದ್ಧವಾಗಿ ಬರ್ತೀವಿ ಅಂತ ಬನ್ನಿ, ನಾವು ಬರ್ತೀವಿ, ಆಯ್ತಾ? ನೀವು ಅವ್ರ ವಿರುದ್ಧವಾಗಿ MLA ವಿರುದ್ಧ ಬರ್ತೀವಿ ಅಂತಂದ್ರೆ ಬನ್ನಿ, ನಾವು ಬರ್ತೀವಿ. ಹಂಗಾಗಿ ನಾವು ದಯಮಾಡಿ ಹೇಳ್ತೀನಿ, ನನ್ನ ಸ್ನೇಹಿತರು ಒಂದು ಇಬ್ರು ಇದ್ದಾರೆ, ನನ್ನ ಹೆಸರು ಹೇಳಕ್ ಬರಲ್ಲ, ನೀವಿಬ್ರು ಕೂಡ ಅರ್ಥ ಮಾಡ್ಕೊಂಡು ಅವ್ರ ಬಗ್ಗೆ ಕೌಂಟ್ರು ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಬಿಟ್ಬಿಡಿ. ನೀವು ಬನ್ನಿ, ನೀವೆಲ್ಲ ರಾಜಕೀಯಕ್ಕೆ ಬಂದ್ಬಿಡಿ, ನಾವು ಫೇಸ್ ಮಾಡ್ತೀವಿ. ಇಲ್ಲ ಸಂಘಟನೆಯಲ್ಲಿ ಫೇಸ್ ಮಾಡ್ತೀವಿ. ನೀವು ಎರಡೂ ಇಲ್ಲ, ಸಂಘಟನೆನಲ್ಲ ರಾಜಕೀಯನಲ್ಲ, ಏನಿಲ್ಲ, ಯಾರ ತರದಂತ ಬರ್ತೀರಾ, ಅದಕ್ಕೊಂದು ಏನೋ ಒಂದು ಏನ್ ಮಾಡ್ತೀರಾ. ಇಲ್ಲಿರಂತಕ್ಕಂಥ ಕೆಲವರೆಲ್ಲ ನೀವು ಫ್ರಾಡ್ ಮಾಡೋದು ನಿಮ್ಗೆ ಏನ್ ಗೊತ್ತದು? ಏನ್ ಮಾಡಿದ್ರೆ ಗೊತ್ತಾ? ನಮ್ ಜನಾಂಗದ ಜನರ ಜಮೀನುಗಳನ್ನೇ ಖಾತೆ ಮಾಡಿಸ್ಕೊಂಡು ಹೋಗ್ತು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಂದೆರಡು ಕೇಸ್ ಅಲ್ಲ, ಬನ್ನಿ ಪ್ರೂವ್ ಮಾಡ್ತೀವಿ, ತೋರಿಸ್ತೀವಿ, ರೆಕಾರ್ಡ್ ಕೊಡ್ತೀವಿ, ಅವ್ರ ಕೈಲಿ ಹೇಳಿಸ್ತೀವಿ, ಎಲ್ಲ ಮಾಡ್ತೀವಿ. ಈ ತರ ಎಲ್ಲ ಅನ್ಯಾಯ ಮಾಡೋವಾಗ ನೀವು ಹೆಂಗ್ ಪರವಾಗಿ ಬರ್ತೀರ? ನೀವು ಯಾವ ಅನ್ಯಾಯ ಮಾಡಿರೋರು? ಅವ್ರ ಇವತ್ತು ನಿಮ್ಮ ಬೆಂಬಲಿಗರನ್ನು ನೀವೆಲ್ಲರೂ ಕೂಡ ಅವರು ಇದು ಮಾಡ್ತಾ ಇದ್ದಾರೆ. ನೀವೆಲ್ಲ ಸರಿಯಲ್ಲಪ್ಪ, ದಯವಿಟ್ಟು ಹೇಳ್ತಿದ್ದೀನಿ ನಮ್ಮ ಸ್ನೇಹಿತರುಗಳೇ, ದಯವಿಟ್ಟು ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ನೀವು ನೋಡಿ, ನೀವು ಮಾಡಿ ರಾಜಕೀಯ ಮಾಡ್ತೀರಾ, ಮಾಡಿ ಸಂಘಟನೆಯಲ್ಲಿ ನೋಡ್ತೀವಿ ಬಿಡಿ. ನಾವೆಲ್ಲ ನಿಮ್ಗೆ ಒಳ್ಳೆ ಹೆಸರಿದೆ, ಒಳ್ಳೆ ಹೆಸರು ಇಟ್ಕೊಂಡಿದ್ದೀರ, ನೀವು ಸಂಘಟನೆಯಲ್ಲಿ ಒಳ್ಳೆ ದುಡ್ದಿದ್ದೀರಾ, ನೀವು ಹೆಸರು ಮಾಡಿದ್ರೆ ಕರ್ನಾಟಕತೆ ಅಂತ. ಆ ಹೆಸರು ಹಂಗೆ ಉಳಿಸ್ಕೊಂಡೋಗಿ. ದಯವಿಟ್ಟು ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡಿ. ನಾವು ಒಂದ್ ವೇಳೆ ನೀವು ಅದೇನ್ ಮಾಡ್ತಾರೆ ಮಾಡೇ ಬಿಡ್ಲಿ, ನೋಡೋಣ ಅಂತ ಅದ್ರ ನಾವು ಕೂಡ ನೀವು ನಿಮ್ ಜೊತೆಗೆ ನಾವು ವಿರೋಧ ಬರ್ತೀವಿ. ನಾವು ಕೂಡ ದಯವಿಟ್ಟು ಆ ಕೆಲಸ ಬೇಡ, ಮಾತಾಡಿ. ನೀವೇನೋ ರಾಜಕೀಯ ಮಾತಾಡಿ, ಇಲ್ಲ ಅಂತಂದ್ರೆ ನೀವು ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಸಂಘಟನೆಯಲ್ಲಿ ನಮ್ಮ MLA ಅವರ ವಿರುದ್ಧ ದಯವಿಟ್ಟು ಅಪಪ್ರಚಾರ ಮಾಡೋದನ್ನ ಇದು ಮಾಡುದು. ಯಾವುದೇ ಸಾಕ್ಷ್ಯಾಧಾರಗಳಿದ್ದೇನೆ MLA ಅವರೇ ಇದಕ್ಕೆ ಇನ್ವಾಲ್ವ್ ಆಗ್ಯಾರೆ, MLA ಅವರೇ ಮಾಡಿಸ್ತಾರೆ, ಎಲ್ಲವರೇ MLA ಅವರೇ ಇದಕ್ಕೆಲ್ಲ ಕಾರಣ ಅನ್ನೋದು ತಪ್ಪು. ತಗೊಂಬನ್ನಿ, MLA ಅವ್ರು ಹೇಳಿದ್ರೆ, ಅವ್ರೇನೋ ಮಾತಾಡಿದ್ರೆ ಇಂಥಕ್ಕೆ ಕೊಡಿ ಅಂತ ಹೇಳಿದ್ರೆ, ಇಂಥಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ತಗೊಂಬನ್ನಿ ನೋಡೋಣ. ಅವಾಗ ನೀವು ಹೇಳಿದ್ ನಾವು ಒಪ್ಕೊತೀವಿ, ನಾವೆಲ್ಲ ನಿಮ್ ಜೊತೆಗೂ ಕೂಡ ನಾವು ಧ್ವನಿಗೂಡಿಸ್ತೀವಿ. ಅಂತ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಒಂದೇ ಒಂದು ನಮ್ಮ ನಾಯಕರಂತ ಒಪ್ಕೊಂಡಿದ್ದೀವಿ, ಗೋವಿಂದರಾಜಿಗೆ ನಮ್ಗೆಲ್ಲ ನಮ್ಮ 3 ಜನ ಎಲ್ಲರೂ ಕೂಡ ಒಪ್ಕೊಂಡವ್ರೆ. ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟವ್ರೆ. ನಮ್ಮ ಜವಾಬ್ದಾರಿಯಿಂದ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ, ಆ ಒಂದು ಉದ್ದೇಶಕ್ಕೋಸ್ಕರ ಹೇಳಿರ್ತಾರೆ, ಅದ್ ಬಿಟ್ಟಿರ್ತಾರೆ. ಆನಂದ್ ಕುಮಾರ್ ಅಂತ ನಾನು ಶಿವಗಂಗೆ, ಈ ಗುಟೆಕೆರೆ ಲೋಕೇಶ್ ಅಂತ ಏನಿದ್ದಾನ ಅವನೇ ಸಾಚ ಅಲ್ಲ. ಅವನು ದಲಿತ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಇವತ್ತು ಮಾತಾಡ್ತಾನೆ. ನಾವು ದಲಿತರನ್ನೇ, ಅವನು ದಲಿತರಿಗೆ ಎಷ್ಟು ನ್ಯಾಯ ಮಾಡ್ತಾನೆ, ಪ್ರಾಟ್ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರೈತರಿಗೆ ಗೊತ್ತು, ಆಯ್ತಾ? ರೈತರಿಗೆ ಎಷ್ಟು ನ್ಯಾಯ ಮಾಡ್ತಾನೆ, ಅವನೇ ಸಾಚ ಅಲ್ಲ. ಅವ್ನು ಹೇಳ್ತಾನೆ, ಅವನು ದಾಖಲೆಗಳು ಬಿಡ್ಲಿ, ನಾವು ದಾಖಲೆಗಳು ಬಿಡ್ತೀವಿ ನೋಡೋಣ. ಅವನೇನು ದೊಡ್ಡ ಸಾಚಗಳಲ್ಲ. ಅವನು ರೈತರಿಗೆಲ್ಲ ಮೋಸ ಮಾಡ್ತಾನೆ. ನಮ್ಮ ಜಮೀನ ಅವನು ಯಾರ್ಯಾರು ಎತ್ಕಟ್ಬಿಟ್ಟು ದುಡ್ಡು ಹೊಡೆಯಕ್ಕೆ ಮಾಡ್ತಾನೆ. KDP ಇವತ್ತು
ಅವ್ನು ಯಾವ ದುಡ್ಡು ಹೊಡೆಯಕ್ಕೆ, ನಮ್ಮ ದುಡ್ಡು ಹೊಡೆಯಕ್ಕೆ, ನಮ್ಮ ಜಮೀನು ನಾವು ಇವತ್ತು ಹಿಂಭಾಗದಲ್ಲಿದ್ದೀವಿ. ನಾವು ಮಾಡ್ತಾ ಇದ್ದೀವಿ ಸುಮಾರು 70-80 ವರ್ಷದಿಂದ. ಇವಾಗ ಅವ್ನು ಯಾರೋ ನೆಲಮಂಗಲದನ್ನ ಸೃಷ್ಟಿ ಮಾಡಿಬಿಟ್ಟು ಸುಮಾರು ಒಂದು 13 ಜನ ರೈತರಿಗೆ ಅದೇ ಥರ ಮಾಡೋನು. ಅವನು ಅದು ತನಿಖೆ ಮಾಡಲಿ, ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳಿ, ನಮಗೆ ನ್ಯಾಯ ಕೊಡಿಸ್ಲಿ. ಇವತ್ತು ಎಲ್ಲ ಅವನ ಪರವಾಗಿ ಮಾತಾಡ್ತಾರಲ್ಲ, ಅವನ್ನ ಇದು ಮಾಡ್ತಾರಲ್ಲ, ಅವ್ನು ಎಂತ ದೊಡ್ಡ ಪ್ರಾಡು ಅಂತ ಹೇಳ್ಬಿಟ್ಟು ಮೊದಲು ಇವೆಲ್ಲ ತಿಳ್ಕೊಂಡು ಮಾತಾಡ್ಬೇಕು ಅವನ ಬಗ್ಗೆ. ನೀವು ದಾಖಲಾತಿಗಳು ಯಾವಾಗ ಬಿಡುಗಡೆ ಮಾಡ್ತೀವಿ ಸರ್? ನಾವು ಇನ್ನು 25 ದಿನಕ್ಕೆ ಬಿಡುಗಡೆ ಮಾಡ್ತೀವಿ. ಎಲ್ಲ ದಾಖಲಾತಿಗಳಿದೆ. SLO ಸಾಹೇಬರು ಬರ್ತಾರೆ 25ನೇ ತಾರೀಕು, ಎಲ್ಲರೂ ಬರ್ತಾರೆ. ನಾವು ರೈತರು ನಮ್ಗೆ ಏನೇನು ಅನ್ಯಾಯ ಮಾಡಿದಾನ ಅವನು, ಎಲ್ಲರ ಮೇಲೂ ಪ್ರಾಡಿ ಕೆಲಸ ಮಾಡಿದಾನೋ ಅವರೆಲ್ಲ ಸೇರ್ಕೊಂಡು ನಾವೆಲ್ಲ ಒಂದು ಇದು ಮಾಡ್ತೀವಿ. ಎಷ್ಟು ಎಕರೆ ಕ್ರಮ ಮಾಡಿದೆ ಸರ್? ಸರ್ ನಮ್ದು 28 ಕುಂಟೆಗೆ ಮಾಡೋನೆ, ಕೆಲವ್ರಿಗೆ 2 ಕುಂಟೆಗೆ ಹಾಕೋನೆ, ಕೆಲವ್ರಿಗೆ 4 ಕುಂಟೆಗೆ ಇದು ಮಾಡೋನೆ, ಎಲ್ಲರ ಮೇಲೂ ಮಾಡ್ಕೊಂಬಂದಿದ್ದೀನಿ ಸರ್. ಅವ್ನು ನಾವು ದಲಿತ ಅಲ್ವ ಸರ್? ಹಂಗಾರೆ ಅವ್ನು ದಲಿತ ನಮ್ಗೆ ಅನ್ಯಾಯ ಮಾಡೋರು ಅಂತ ಹೇಳಲ್ಲ. ಹಂಗಾರೆ ಇವಾಗ ಅವ್ನಿಗೆ ಇದು ಮಾಡಿ ಸಪೋರ್ಟ್ ಮಾಡ್ತಾರಲ್ಲ, ಅವ್ರು ನಮಗೂ ಸಪೋರ್ಟ್ ಮಾಡ್ಬೇಕು ಸರ್. ಮತ್ತೀಗ ಅನ್ಯಾಯ ವಿರುದ್ಧ ಯಾವಾಗಾದ್ರೂ ದೂರ ದಾಖಲು ಮಾಡಿದ್ದೀರಾ ಸರ್? ಸರ್ ದೂರ ದಾಖಲು ಮಾಡಿಲ್ಲ. 25ನೇ ತಾರೀಕು ಕಳ್ಕೊಂಡು ಮಾಡ್ತೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಕುಮಾರ್ ಅಂತ ಹೇಳ್ಬಿಟ್ಟು ಶಿವಗಂಗೆ. ನಾವು ದಲಿತ, ಅವ್ನು ಮಾತ್ರ ದಲಿತ. ಹಂಗಾರೆ ಅವ್ನಿಗೆ ಅನ್ಯಾಯ ಆದ್ರೆ ಮಾತ್ರ ಇವರೆಲ್ಲ ಬರ್ತಾರ, ನಮ್ಗೆ ಅನ್ಯಾಯ ಆದ್ರೆ ಯಾರು ಬರಂಗಿಲ್ವ? ಹಂಗಾರೆ ದಲಿತರು ಅದೆಲ್ಲ ಭಾಗ ಮಾಡ್ಕೊಳಕ್ ಅಲ್ವಾ? ಹಂಗಾರೆ ನಾವು ದಲಿತರು, ಅವ್ನು ದಲಿತ ಅಂತ ಮಾತ್ರ ಎಲ್ಲ ಬಂದು ಇದು ಮಾಡ್ತಾರಲ್ಲ, ನಮಗೂ ಹಂಗಾರೆ ನ್ಯಾಯ ಕೊಡ್ತೀವಿ. ಹಂಗಾರೆ ನೋಡೋದು ಇವರು ಏನ್ ದೊಡ್ಡ ಅವ್ನು ಮೀಡಿಯಾ ಮುಂದೆ ಬಂದ್ಬಿಟ್ಟು ನಾ ಸಾಚ ಅಂತ ಹೇಳ್ಕಂತಾನಲ್ಲ, ಅವ್ನು ಇಷ್ಟು ಸಾಚ ಅಂತ ಹೇಳ್ಬಿಟ್ಟು ಬಂದ್ ಕೇಳಿ ಯಾಕಂದ್ರೆ ಜನ ಏನ್ ಮಾಡೋರು ಅಂತ. ಅವ್ನೇನ್ ದೊಡ್ಡ ಸಾಚ ಅಲ್ಲ, ದೊಡ್ಡ ಪ್ರಾಡ್ ಅಂತ ಹೇಳ್ತೀನಿ ಅನ್ಬೇಕಾರೆ ಇವತ್ತು. ಅದು ಧಮ್ಕಿ ಬೇರೆ ಆಗ್ತಾನೆ ನನ್ಗವನು. ನೀನೇನ 1 ಎಕರೆ 4 ಕುಂಟೆಗೆ ಬಂದ್ರೆ 25 ಕುಂಟೆಗೆ ನೀನ ಬಂದ್ರೆ 1 ಎಕರೆ 4 ನಾಂಟೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಧಮ್ಕಿ ಆಗ್ತಾನೆ ನಮ್ಗವನು. ಇವತ್ತು ಅವ್ನು ನೀವೆಲ್ಲ ಬೆಂಬಲ ಕೊಡ್ತಾ ಇದ್ರಲ್ಲ, ಮೊದ್ಲು ಅವ್ನು ಇನ್ನೆಲ್ಲ ಏನು ಅವ್ನು ಒಳ್ಳೇನ ಕೆಟ್ಟನ ಅಂತ ತಿಳ್ಕೊಂಡು ನೀವು ಮೊದ್ಲು ಮಾತಾಡಿ ಅವ್ನಿಗೆ ಸಪೋರ್ಟ್ ಮಾಡಿ. ಅವನೇನು ಸಾಚ ಅಲ್ಲ. ಬನ್ನಿ ರೈತರಿಗೆ ಬನ್ನಿ, ಕರ್ಕೊಂಡು ಹೋಗ್ತೀನಿ, ನಮ್ಮ ಹೊಲ್ತಕ್ಕೆ ಬನ್ನಿ, ತೋರಿಸ್ತೀನಿ ಎಷ್ಟು ಜನ ರೈತರಿಗೆ ಅನ್ಯಾಯ ಮಾಡೋಣ ಅಂತ ಹೇಳ್ಬಿಟ್ಟು. ಇವೊಂದು ಬರೇ ಲಿಟಿಗೇಷನ್ ಜಮೀನುಗಳು ಹುಡ್ಕೋದು, ಯಾರ್ಯಾರು ಕರ್ಕೊಂಬಂದು ಕೇಸ್ ಹಾಕ್ಸೋದು, ಬರೇ ಇದೇ ಕೆಲಸ ಮಾಡ್ತಾವನೆ. ಮೊದಲು ನಿನ್ನೆಲ್ಲ ತಿಳ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂಡು